ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಬುಲೆಟ್ ಬೈಕ್ ಸವಾರರು ಪ್ರತಿನಿತ್ಯ ರಸ್ತೆ ಮೇಲೆ ಬುಲೆಟ್ ಫೈರಿಂಗ್ ಮಾಡ್ತಾ ಇದ್ರು. ಫೈರಿಂಗ್ ಆದ ತಕ್ಷಣ ಪಕ್ಕದಲ್ಲಿ ಹೋಗುವ ವಾಹನ ಸವಾರು ಹಾಗೂ ಶಾಲಾ ಮಕ್ಕಳು ಮತ್ತು ವೃದ್ಧರು ಭಯಭೀತರಾಗ್ತಾ ಇದ್ರು. ಇದನ್ನ ಗಮನಿಸಿದ ಬನಹಟ್ಟಿ ಪೊಲೀಸ್ ಅಧಿಕಾರಿಗಳು ಬುಲೆಟ್ ಫೈರಿಂಗ್ ಮಾಡುವ ಕೆಲವು ಬೈಕ್ಗಳನ್ನು ವಶಕ್ಕೆ ಪಡೆದು ಕಾನೂನು ಕ್ರಮ ಜರುಗಿಸಿದ್ದಾರೆ. ಇನ್ನು ಮುಂದೆ ಬುಲೆಟ್ ಫೈರಿಂಗ್ ಆಗಲಿ ಹೆಲ್ಮೆಟ್ ಇಲ್ಲದೆ ಹಾಗೂ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವುದಾಗಲಿ ಮಾಡಿದ್ರೆ ಅವರಿಗೆ ಕಾನೂನು ಕ್ರಮದ ಬಿಸಿ ಮುಟ್ಟಿಸುವುದಾಗಿ ಬನಹಟ್ಟಿ ಪೊಲೀಸ್ ಠಾಣೆಯ ಕ್ರೈಂ ಪಿಎಸ್ಐ ಪುಂಡಲೀಕ ಪೂಜಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬನಹಟ್ಟಿ ತಾಲೂಕಿನಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಬನಹಟ್ಟಿ ಪೊಲೀಸ್ ಸ್ಟೇಷನ್ ಅಡಿಯಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಅವೇರ್ನೆಸ್ ಮಾಡಿಸಿದ್ದು, ಎಷ್ಟೋ ಗಾಡಿಗಳಿಗೆ ಅವಾಜ್ ಮಾಡ್ಕೊಂಡು ಹೋಗೋದು ಮತ್ತು ಹೆಲ್ಮೆಟ್ ಯೂಸ್ ಮಾಡಿರಿ ಮತ್ತು ಇದನ್ನು ಲೈಸೆನ್ಸ್ ತಗೋರಿ, ಅದು ಎಲ್ಲ ನಾವು ಅವೇರ್ನೆಸ್ ಪ್ರತಿದಿನ ಎಲ್ಲ ಕಡೆ ನಾವು ಅವೇರ್ನೆಸ್ ಮೂಡಿಸಿದ್ರು ಕೂಡ ಸಾರ್ವಜನಿಕರಿಗೆ ಮನವರಿಕೆವಾಗದೆ ಇಂಥ ಸೈಕಲ್ ಮೋಟರ್ಗಳನ್ನು ಎನ್ಪಿಡಿಗೆ ಅದು ಸೌಂಡ್ ಬರುವಂಥದ್ದು ಪಟ್ ಅಂತೇಳಿ ಅವಾಜ್ ಬಂದದ್ದು. ಈಗಾಗಲೇ ಮಕ್ಕಳಿಗೆ ಎಜುಕೇಷನ್ ಪರೀಕ್ಷೆಗಳಿದ್ದಾವೆ, ಅದು ಸ್ಟಡಿ ಮಾಡ್ತಿದ್ದಾರೆ. ಸಾರ್ವಜನಿಕ ತೊಂದರೆ ಮತ್ತು ಇಲ್ಲಿ ಹಾಸ್ಪಿಟ್ಲ್ ಇದೆ, ಅಲ್ಲೆಲ್ಲ ರೋಗಿಗಳು ಇರ್ತಾರೆ, ಅನಾರೋಗ್ಯದಿಂದ ಇರ್ತಾರೆ, ಅವ್ರಿಗೆಲ್ಲ ತೊಂದರೆ. ಮತ್ತು ಇಲ್ಲಿ ವಯಸ್ಕರ ತಿರುಗಾಡ್ತಿರ್ತಾರೆ, ಇಲ್ಲಿ ವಾಕಿಂಗ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲನೂ ಭಯ. ಇದು ಗಾಡಿಯನ್ನು ನಾವು ಎಷ್ಟೋ ಸಲ ಹಿಡಿದು ವಾರ್ನ್ ಮಾಡಿ ಹೇಳಿದ್ರು ಕೂಡ ಅವರು ತಿಳ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ದಿನ ಹಿಡಿದು ತೊಗೊಂಬಂದು ನಮ್ಮ ಸ್ಟೇಷನ್ದಲ್ಲಿ ಇಟ್ಟಿದ್ದೀವಿ. ಅದಕ್ಕೆಲ್ಲ ಕೋರ್ಟ್ ಫೈಂಡ್ ಮಾಡಿಕೆಸಿಂದ ಅವ್ರನ್ನ ರಿಲೀಸ್ ಮಾಡಿ ಕೊಡ್ತೀವಿ ಅವರಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.